ಏನಾರ ಮಾಡ್ಕೇಳವ. ಹೇಳಿದ್ರೆ ಅಪ್ಪ ಮಗಳು ಇಬ್ಬರಿಗೂ ಸಿಟ್ಟು ಬರ್ತೈತಿ. ನಾನೊಬ್ಳು ಮಧ್ಯದಾಗ ಅದ ನೋಡು. ಇವತ್ತು ಬೆಳಗ್ಗೆ ಎಷ್ಟು ಚೆನ್ನಾಗಿತ್ತು ನಂದು ಇದು ದಿನ. ಇವತ್ತೆಲ್ಲ ಹಾಳು ಮಾಡಿ ಇಟ್ಬಿಟ್ರು ನೋಡು ಒಂದು ಕ್ಷಣಕ್ಕೆ. ನಮ್ಮವ್ವ ನಮ್ಮಪ್ಪ ಯಾಕೆ ಹಿಂಗೆ ಮಾಡ್ತಾರೆ ಏನೋ. ಅಲ್ಲ, ಇವ್ರದ್ದು ಒಂದು ತಿಳಿವಲ್ದಲ್ಲ ನನಗೆ. ಕಾಲೇಜಿಗೆ ಹೋಗ್ತೀನಿ ಅಂತಂದ್ರೆ ಬೇಡವ, ಒಬ್ಬಳೆ ಮಗಳು ಸ್ವಲ್ಪ ದಿನ ನಮ್ಮ ಜೊತೆಗೆ ಇರು ಅಂತ ನಂತಾರೆ. ಈಗ ಮನೆಗೆ ಆರಾಮಾಗಿರೋಣ ಅಂತ ಅಂದ್ರೆ ಮದುವೆ ಮಾಡಿ ಕಳ್ಸೋಣ ಅಂತಾರೆ. ಇವ್ರದ್ದು ಏನು ನನಗೇನು ಅರ್ಥನೇ ಆಗ್ತಾ ಇಲ್ಲಲ್ಲ. ಇವ್ರದ್ದು ಮೈಂಡ್ ಸೆಟ್ ಏನು ಅಂತ. ಇವ್ರ ತಲೆ ಒಳಗೆ ಏನು ಇಟ್ಕೊಂಡಿದ್ದಾರೆ? ಮನೆಯಾಗಿದ್ರು ನೆಮ್ಮದಿ ಇಲ್ಲ, ಹೊರಗೆ ಹೋದ್ರೂ ನೆಮ್ಮದಿ ಇಲ್ಲ. ಏನಪ್ಪ. ಅಯ್ಯೋ ದೇವ್ರೆ, ನಿದ್ದೆ ಬರಕತೈತಿ. ಮಕ್ಕ ನಾನು ಏನತ್ತೆ ಹುಡುಗಿ ಇದೆಯಾ? ಕಿಂಗ್ ಎದಕ್ಕೆ ಎಂದಿದೀಯಾ? ಅವ ಮತ್ತೆ ಯಾರ ಕಲ್ಲು ನೋಡಿದ್ರವ? ಕೇಳಿಸ್ಲಿಲ್ಲ ನಿಮಗೆ? ಎದರಿಕೆನ ಆತವ ನನಗೆ. ರೀ ಅವ್ನು ಯಾವ ನೋಡೋಗ್ರಿ, ಯಾಕಂಗ್ ಮಾಡಕತ್ತಾರೆ ಏನು ಅಂತಂದು ಒಂದು ತಿಳಿವಲ್ದಪ್ಪ. ಇದಕ್ಕಿದ್ದಂಗೆ ಅದು ಹೆಂಗ್ರಿ ಕಲ್ಲು ಹೋಗಿತಾರೆ ಕರೆಕ್ಟಾಗಿ ಮಲ್ಕನ ಟೈಮ್ನಾಗೆ? ಏನಂತ ನೋಡೋಗ್ರಿ. ಅವ್ರ ಹೆಣಕ್ಕೆ ಹೆಂಟಗಾಲ ಏರ್ಸ್ಲಿ. ಬೇರೆ ಏನು ಕೆಲಸ ಇಲ್ಲೇನೋ ಅವಕ್ಕೆ ಮಾಡಕ್ಕೆ, ದರಿದ್ರದವಕ್ಕೆ. ಸಿಕ್ಕ್ರ ಮಾತ್ರ ಅವ್ನು ಜೀವಂತ ಉಳಿಸೋದಿಲ್ಲ ನೋಡಿ ಇವತ್ತು ಅವನಿಗೆ. ಯಾವಳು ನೋಡ್ತಾನೆ. ಹೆದ್ರಬೇಡ, ಸುಮ್ಮನಿರು. ಅವ ನಾವು ಪೊಲೀಸ್ ಕಂಪ್ಲೇಂಟ್ ಕೊಟ್ಬಿಡನವ. ಸುಮ್ಮನೆ ಯಾಕೆ ಆಗ್ಲಾಗ್ಲ ಯಾರೋ ಬೇಕು ಅಂತಾನೆ ಮಾಡಕತ್ತಾರ ಅನಿಸುತ್ತೆ ನನಗೇನಯ್ಯ. ನೋಡೋಣ ಬಾ, ಸಿಕ್ನ ಏನ. ಯಾವನ್ಲ ಅವನು ಕಳ್ಳನ ಮಗ? ಮಾಡಕ್ ಬೇರೆ ಕೆಲ್ಸ ಇಲ್ಲ ಏನ್ರ ನಿಮ್ಗೆ? ಯಾವನ್ಲ ನಮ್ಮ ಮನೆ ಮ್ಯಾಗೆ ಕಲ್ಲು ಹೋಗಿ ಅವನು ನೋಡ್ರಿ. ಮತ್ತೆ ಸಿಕ್ಕ್ರ ಮಾತ್ರ ನಮ್ಮನ್ನು ಹುಟ್ಲಿಲ್ಲ ಅನ್ಸ್ಬಿಡ್ತೀನಿ. ಮನೆ ಸುತ್ತ ನೋಡ್ರಿ ಯಾರವನು ಸಿಕ್ಕ್ರ ಹೇಳ್ಕೊಂಬರ್ರಿ ಇತ್ಲಾಗೆ. ಅವ್ರಿಗೇನು ಅಪ್ಪ ಅಮ್ಮ ಏನು ಹೇಳ್ಕೊಟ್ಟಲ್ಲೇನೋ ಹೆಂಗಿರ್ಬೇಕು ಏನು ಮಾಡ್ಬೇಕು ಅಂತಂದು. ಒಂದು ನಡೆ ನೋಡಿ ಏನು ನೆಟ್ಟಗೆ ಸಂಸ್ಕೃತಿ ಅನ್ನೋದು ಏನು ಗೊತ್ತಿಲ್ಲೇನೋ ಅವಕ್ಕೆ. ಕಂಡರ ಮನೆ ಮೇಲೆ ಕಲ್ಲು ಹೋಗ್ಯಾಕೆ ಅವರಪ್ಪ ಇದ್ದೇ ಕಲ್ಸಿದ್ದಾರೆ ಕಳ್ಳನ ಮಕ್ಳಿಗೆ. ಇವ್ನು ಹೆಣಕ್ಕೆ ಹೆಂಟಗಾಲ ಏರಿಸ್ಲಿ, ಈ ಸಿದ್ಕಿ ಕಟ್ಟಿ ಸಿಂಗಾರ ಮಾಡ್ಲಿ. ಇವನ್ನಾಗೆ ಮತ್ತೆ ನನಗೆ ಬರ್ತಾರೆ ಸಿಟ್ನಾಗೆ. ಏನು ಮಾಡ್ಬೇಕಂದ್ರೆ ಮತ್ತೆ ಸಿಕ್ಕ್ರ ಮಾತ್ರ. ಇವರೇ ನೋಡ್ಲಿ ಕಳ್ಳನ ಮಕ್ಳು ಕಲ್ಲು ಹೋಗದದ್ದು. ಸಿಕ್ಕ್ರು ನೋಡಿ ಇವತ್ತು. ಮೊನ್ನೆ ತಪ್ಪಿಸ್ಕೊಂಡಿದ್ರು, ಇವತ್ತು ಓಡಿಸ್ಕೊಂಡು ಹಿಡ್ಕೊಂಬಂದ ನೋಡಿ ಇವನ್ನ. ಬಿಡ್ರಿ, ನಾವಲ್ರಿ. ನಮ್ಮನ್ನ ಎದಕ್ಕೆ ಹಿಡ್ಕೊಂಬಂದಿರ? ದಾರಿಗೆ ಹೋಗರ್ನ. ಗೌಡ್ರೆ ಬಿಡ್ರಿ, ನಾವಲ್ರಿ. ದಯವಿಟ್ಟು ಬಿಡ್ರಿ ನಮ್ಮನ್ನ. ಎಲ್ಲ ಕಳ್ಳನ ಮಕ್ಕಳ ಮತ್ತೆ ಮಾಡೋ ಕೆಲಸ ಮಾಡಿ ನಾವಲ್ಲ ಅಂತ ನಂತೀರ. ನೋಡ್ರಿ, ನಿಮಗೆ ಮಾವನ ಮನೆ ಕಳಿಸ್ತಾನೆ ಇವತ್ತು. ಅಪ್ಪ ಇವ್ರ ನನಗೆ ಅನಿಸ್ತು ಇವನೇ ಏನೋ ಇರ್ಬೇಕು ಅಂತಂದು. ದಾರಿಗೆ ಹೋಗ್ತಾ ಬರ್ತಾ ಇಲ್ಲ ಬಹಳ ಕಾಡಿಸ್ತಾನಪ್ಪ ಇವನು. ನಿನ್ನ ಮದುವೆಕ್ಕೆ ನಿನ್ನ ಬಿಡೋದಿಲ್ಲ ಹಂಗೆ ಹಿಂಗೆ ಅಂತಂದು ಬಹಳ ಚುಡಾಯಿಸ್ತಾನಪ್ಪ ನನಗೆ. ನನ್ನ ಮೇಲೇನೆ ಕೈ ಮಾಡ್ತೀಯಾ? ನಿನ್ ನೋಡಿಗ ನನ್ನ ಮಗನೇ, ಮತ್ತೆ ನಿನಗೆ ನನ್ನ ಮಗಳು ಬೇಕಾ? ಮತ್ತೆ ಎದಕ್ಲಾ ಇಂಥ ಕೆಲಸ ಮಾಡ್ತೀರಾ? ನಿಮ್ಮವ್ವ ನಿಮ್ಮ ಅಪ್ಪಗೆ ಇಂಥ ಕೆಟ್ಟ ಹೆಸರು ತರಕ್ಕೆ ನಾಚಿಕೆಗಲ್ಲ ನಿಮಗೆ? ಇಂಥ ಕಂಡರ ಮನೆಗೆ ಕಲ್ಲು ಎಸೆಯೋದು, ಕಂಡರ ಮನೆ ಹೆಣ್ಮಕ್ಳು ಕಣ್ಣು ಹಾಕೋದು, ಹಿಂಗೆಲ್ಲ ಮಾಡ್ತಿರಲ್ಲ. ಏನು ಕಲ್ತಿದ್ರಿ ನೀವು? ನಡಿ, ಪಾರವನ ತಕ್ಕ ಬರ್ತಾ ನಡಿ. ರೀ ಕರ್ಕಳ್ರಿ ಇವ್ರನ್ನ. ಪಾರವನ ಮನೆ ತಗೋಗ ನಡ್ರಿ, ಕರ್ಕಳ್ರಿ. ಬೆಳಿಗ್ಗೆ ಫೋನ್ ಹಚ್ಚ್ರಿ, ಪೊಲೀಸರು ಬಂದು ಹಿಡ್ಕೊಂಡು ಹೋಗ್ಲಿ. ಕಳ್ಳನ ಮಕ್ಳು ಒಂದು 4 ದಿನ ಜೈಲಾಗ ಮುದ್ದೆ ಮುರಿದ್ರೆ ಗೊತ್ತಾಕತಿ. ಇನ್ನೊಂದ್ಸರಿ ಇಂಥ ಕೆಲಸ ಮಾಡಬಾರ್ದು ಅಂತಂದು. ಹೆಣ್ಮಕ್ಳ ಮೇಲೆ ಕಣ್ಣಾಕ್ ಕೊಡ್ದ ನೋಡಿ ಇಂಥ ನನ್ನ ಮಕ್ಳು. ಜೈಲಿಗ ಮಗ ಓಡ್ಲಾ. ಸಿಕ್ಕ್ರ ಮಾತ್ರ ಲಾಕ್ ಆಗ್ಬಿಡ್ತು ನೋಡು, ಪರ್ಮನೆಂಟ್ ಜೈಲೇ. ಓಡ್ಲಾ. ನಮ್ಮನ್ನ ಜೈಲಿಗೆ ಕಳಿಸ್ತೀರಾ? ಅಷ್ಟು ಧೈರ್ಯನ ನಿಮಗೆ? ಕಳ್ಳನ ಮಗನೇ, ಮತ್ತೆ ಹಾರಾಡ್ತೀಯ? ಮಾಡೋ ಕೆಲಸ ಮಾಡಿ 4 ದಿನ ಜೈಲಾಗೆ ಮುದ್ದೆ ಮುರಿದ್ರೆ ಗೊತ್ತಾಕತ್ ನಿಮಗೆ. ಓಡ್ಲಾ. ನಾನು ಓಡ್ತಾ ನೋಡಪ್ಪ. ನೀನು ಇದಾರೆ ಇರೋ ಏನಾರ ಮಾಡ್ಕ್ಯಾ. ಸಿಕ್ಕಾಕೆಂದು ಮುಗೀತ್ ಮತ್ತೆ. ನಿಂತ್ಕೊಳ್ರ ಕಳ್ಳನ ಮಕ್ಕಳ, ತಪ್ಪಿಸ್ಕೊಂಡು ಹೋಗ್ತೀರಾ? ನಿಮ್ಮನ್ನ ಬಿಡೋದಿಲ್ಲ ಇವತ್ತು. ಅಯ್ಯೋ ಹಿಡ್ಕೊಳ್ರಿ, ಬಿಟ್ರಲ್ಲ. ಅವ್ವ, ನಾನು ಸಾಯಂಕಾಲ ಬರೋದು ಹೊತ್ತಕತ್ ಕಣವ. ಒಂಚೂರು ಕೆಲ್ಸದ ಮೇಲೆ ಹೊರಗೆ ಹೊಂಟದನಿ. ನೀನು ಕಾಯಕ್ಕೆ ಹೋಗ್ಬೇಡ ನನಗೋಸ್ಕರ. ಎದಕ್ಲಾ ಎಲ್ಲಿಗೆ ಹೊಂಟಿಯಾ? ಯಾಕೋ ಇತ್ತೀಚೆಗೆ ಮನೆ ಬರೋದು ಹೊತ್ತಾಗ ಬರ್ತೀಯಪ್ಪ. ಏನೋ ಒಂಥರಾನೇ ನಡ್ಕಂತೀಯ. ನನಗಂತೂ ಸಾಕಾಗೋಗ್ಬಿಟ್ಟತ್ ನೋಡಿ ನಿನ್ನ ಕಾಲ್ದಾಗೆ. ಸರಿಯಾಗಿ ಉಣ್ಣೋದಿಲ್ಲ, ಏನಿಲ್ಲ. ಹೊರಗಡೆ ಉಣ್ತೀಯ ಇಲ್ಲ? ಉಣ್ತನವ. ಉಣ್ದೇನೆ ಇರಕತ್ತ. ಕೆಲ್ಸದ್ದು ಒತ್ತಡ ಕಣವ ಒಂಚೂರು ಆಫೀಸ್ನಾಗೆ. ಅಲ್ಲಿ ಭಾಳ ಒಂಥರ ನಮ್ಮ ಮೇಲಧಿಕಾರಿಗಳು ಒಂಚೂರು ಕೆಲಸಕ್ಕೆ ಅದು ಮಾಡು ಇದು ಮಾಡು ಅಂತಂದು ಎಲ್ಲ ಕೆಲಸನೂ ತಂದು ನನಗೆ ಇದು ಮಾಡಿಬಿಡ್ತಾರ. ಹಂಗಾಗಿ ಒಂಚೂರು ಟೆನ್ಷನ್ ಅಷ್ಟೇ. ಅದು ಬಿಟ್ರೆ ಇನ್ನೇನಿಲ್ಲ. ಸರಿ ತಗ, ನಾನು ಬರ್ತಾನೆ. ಸಾಯಂಕಾಲ ನನಗೇನು ಕಾಯಕ್ಕೆ ಹೋಗ್ಬೇಡ. ನೀವು ಉಂಡು ಮಕ್ಕಳ್ರಿ, ನಾನು ಬರ್ತಾನೆ. ಸರಿನಪ್ಪ, ಆತು. ಹುಷಾರಾಗಿ ಹೋಗ. ಆಯ್ತು ತಗೊಳವ, ಬರ್ತಾನ ನಾನು. ಏನಪ್ಪ, ಮೊದಲೆಲ್ಲ ಈ ಹುಡುಗ ಹಿಂಗಿರ್ಲಿಲ್ಲ, ಚಲೋನೇ ಇದ್ದ. ಎದಕ್ಕೆ ಹಿಂಗ ಆಡಕತ್ತಾನೋ ಏನೋ ದೇವರೇ ಬಲ್ಲ. ಪಾರ್ವತಿ, ನಾಷ್ಟ ಕೊಡ್ಬಾ, ಹೊತ್ತಾತು. ನಂದು ಒಂಚೂರು ಕೆಲಸ ಐತೆ, ಹೊರಗೋಗ್ಬೇಕು. ಕುತ್ಕೊಳ್ರಿ.
ಏನೋ ಹೇಳ್ತಿದ್ನಲ್ಲ ನಿನ್ ಮಗ ಏನಂತೆ? ಅದಾ ಇವತ್ತೇನೋ ಒಂಚೂರು ಕೆಲಸ ಐತಂತ ಅಂದು ಬರೋದು ಹೊತ್ತಕದಂತೆ, ಅದಕ್ಕೆ ಕಾಯ್ಬೇಡ, ನೀ ಬಾಗ್ಲಕ್ಕೆ ಮಕ್ಕಳವ ಅಂತ ಅದನ್ನೇ ಹೇಳ್ತಾ ಇದ್ದ. ಹ್ಞೂ ಹ್ಞೂ ಸರಿ ಸರಿ, ಹೋಗಿ ನಾಷ್ಟ ತಗೊಂಬರ್ಬೇಕು. ರೀ ನಿಮ್ಮ ಹತ್ರ ಸ್ವಲ್ಪ ಮಾತಾಡ್ಬೇಕಾಗಿತ್ರಿ. ಹ್ಞೂ ಹೇಳು. ಅವನಿಗೆ ಒಂದು ಮದುವೆನಾರ ಮಾಡೋಣಂತೆ ಹುಡುಗಿ ಇದ್ರೆ ನೋಡ್ರಿ, ನಿಮ್ಗೆ ಗೊತ್ತಿರೋರು ಯಾರು ಪರಿಚಯರಿಗೆ ಹೇಳ್ರಿ, ನಮ್ಮ ಮಗ ಹಿಂಗದಾನೆ ಹಿಂಗೆ ಕೆಲಸ ಮಾಡ್ತಾನೆ ಅಂತಂದು ಒಂದು ಹುಡುಗಿ ಇದ್ರೆ ಹೇಳ್ರಿ ಅಂತಂದು ಅತ್ಲಾಗೆ ಸಟ್ಟಾತು ಅಂದ್ರೆ ಮದುವೆನಾರ ಮಾಡೋಣಂತ್ವಿ. ಹ್ಞೂ ಹೇಳ್ತಂತಗ ಮಾಡೋಣಂತೆ, ನೋಡೋಣ ಸಿಕ್ಕರೆ. ನೆಗ್ಲೆಕ್ಟ್ ಮಾಡಬೇಡ್ರಿ, ಹೇಳ್ರಿ ನಿಮ್ಮ ಸ್ನೇಹಿತರಿಗೆ ಯಾರಿಗಾರ ಗೊತ್ತಿರೋರಿದ್ರೆ. ಆಯ್ತು ಹೋಗ್ಬಾರ ಮಾರಯ್ಯ, ಹೊಟ್ಟೆ ಸಾವಾಗೆ ತನಗೆ, ನಾಷ್ಟ ತಗೊಂಬರ್ಬೋಗು, ಆಮೇಲೆ ನೋಡೋಣಂತದ್ನ. ಮತ್ತೇನ್ಲೇ ಗಿರ್ಜಿ ಏನ್ ಮಾಡಿದ್ದೆ ನಾಷ್ಟಕ್ಕೆ? ಇಲ್ಲವಾ ರಾತ್ರಿದು ಒಂಚೂರು ಸಾರಿತ್ತ, ಅದಕ್ಕೆ ರೊಟ್ಟಿ ಒಂದ್ ಸ್ವಲ್ಪ ಪಲ್ಯ ಮಾಡಿ ಅನ್ನ ಮಾಡಿಟ್ಟು ಬಂದೆ ನೋಡಿತ್ಲ. ಏನ್ ಮಾಡ್ತಿ ಬಿಡೆ, ಬಿಸ್ಲಾಗೆ ಜಳದ ಮುಂದೆ ಕುತ್ಕೊಂಡು ಮಾಡಕ್ಕೆ ಒಂಥರ ಹಿಂಸೆವಾ. ಜಳ ಅಂದ್ರೆ ಜಳ, ಬಿಸ್ಲಿಗೂ ಅದಕ್ಕೂ ತಡ್ಕಣಕ್ಕೆ ಆಗವಲ್ದು. ಹೌದು ಬಿಡು, ಅದು ನಿಜನೇ, ನೀನ್ ಹೇಳೋದು ಕರೆನೆ. ಮತ್ತೇನ್ರಿ ಗೌಡ್ರೆ, ಆಯ್ತಾ ನಾಷ್ಟ? ಏನ್ ನಾಷ್ಟನ ಏನೋ ಬಿಡ್ರಿ ಗಿರ್ಜಕ್ಕರೆ, ಅದೇ ಉಪ್ಪಿಟ್ಟು, ಅದೇ ಚಿತ್ರಾನ್ನ, ಅದೇ ಇದು, ಅದು ಬಿಟ್ರೆ ಇನ್ನೇನ್ ಮಾಡ್ತಾಳೆ ನಮ್ಮಕ್ಕಿ. ನೋಡ್ರಿ ಅನ್ನ ಅದನ್ನು ತಿಂದು ತಿಂದು ಮೈ ಅನ್ನೋದು ಹಂಗೆ ಊದ್ಕೊಂಡೋಗೈತೆ ನಂದು, ಇಳಿಸೋಣ ಅಂದ್ರೆ ಆಗೋವಲ್ದು. ಹ್ಞೂನ್ರಿ, ನಾನ್ ಮಾಡೋದು ನಿಮಗೆ ಸೇರವಲ್ದು, ಅದಕ್ಕೆ ಇನ್ನೊಬ್ಬನ್ ಕಟ್ಕೊಂತೀರನ ನೋಡ್ರಿ, ಚಂದಾಗ ಮಾಡಿ ಬಡ್ಡಿಗೆ ಇಡ್ತಾಳೆ ನಿಮಗೆ. ಸುಮ್ನೆ ಅಂದೆ ಮಾರಯ್ಯ, ನೀನ್ ಅದಕ್ಕೆ ಸಿಟ್ಟಕ್ಕಿಯಲ್ಲ, ಹೋಗ್ಲಿ ಬಿಡು. ಇಲ್ಲಿ ಪವನ ಅನ್ನೋರ್ ಮನೆ ಎಲ್ಲಿ ಬರ್ತತ್ರಿ? ಅವ್ರ ತಾಯಿ ಹೆಸರು ಪಾರ್ವತಿ, ಗೌಡ್ರ ಮನೆ ನೋಡ್ರಿ. ಸರ ಅದೇ ಅಲ್ಲಿ ಕುಂತಾರ ನೋಡ್ರಿ ಮಾತಾಡ್ಕೊಂತ, ಅದೇ ಮನೆ ನೋಡ್ರಿ. ಇಲ್ಲಿ ಪವನ ಅವರ ತಾಯಿ ಯಾರ್ರಿ? ಅಯ್ಯೋ ಪೊಲೀಸ್ನರ ಅದಕ್ಕೆ ಬಂದರೆ ಪರಕ, ಅದನ್ನ ನಿನ್ನನ್ ಕೇಳ್ಕೊಂಡು. ಸರ ನಾನೇ ಸರ, ಇವರು ನಮ್ಮ ಮನೆಯವರು. ಯಾಕೆ ಸರ್, ಏನ್ ವಿಚಾರ? ನಿಮ್ಮ ಮಗನ ಮೇಲೆ ಕಂಪ್ಲೇಂಟ್ ಬಂದೈತ್ರಿ, ಇದೇ ಊರ್ನಾರೆ ಕಂಪ್ಲೇಂಟ್ ಕೊಟ್ಟಿರೋದು. ಏನ್ ಹೇಳ್ತಾ ಇದೀರಿ ಸರ? ಕಂಪ್ಲೇಂಟಾ? ನನ್ನ ಮಗ ಏನ್ ತಪ್ಪು ಮಾಡೇನ್ರಿ? ಇಲ್ರಿ, ನನ್ನ ಮಗ ಅಂತ ತಪ್ಪೇನು ಮಾಡಿಲ್ರಿ. ಯಾರೀ ಕಂಪ್ಲೇಂಟ್ ಕೊಟ್ಟಿರೋದು? ನಾನೇ ಗೌಡ್ರೆ ಕಂಪ್ಲೇಂಟ್ ಕೊಟ್ಟದ್ದು. ಗೌಡ್ರೆ ಏನಾತ್ರಿ, ನನ್ನ ಮಗ ಏನ್ ಮಾಡಿದನ್ರಿ ನಿಮಗೆ? ನೀವ್ ಯಾಕ್ರಿ ಕಂಪ್ಲೇಂಟ್ ಕೊಟ್ಟಿರಾ? ಯಾ ಬಾಯಿಂದ ಹೇಳ್ತೀರಿ ನನ್ನ ಮಗ ಏನ್ ತಪ್ಪು ಮಾಡಿದಾನೆ ಅಂತಂದು? ಅಯ್ಯೋ ದೇವ್ರೆ, ನನ್ನ ಮಗಳಿಗೆ ಎಂತ ತೊಂದರೆ ಕೊಡಕತ್ತಾನೆ ಅಂತ ನಿನ್ನ ಮಗಳಿಗೆ ನೀನ್ ಹೇಳ್ತಿ ಕೇಳ್ರಿ, ಅಲ್ಲಿ ಹೇಳ್ತಾಳೆ ಎಲ್ಲದನ್ನೂ. ಹಾ ರಾತ್ರೆಲ್ಲ ಕಣ್ಣಿಗೆ ನಿದ್ದಿಲ್ದಂಗೆ ಕಾದದವಿ ನನ್ನ ಮಗಳನ್ನ. ಕಲ್ಲೊಡಿಯೋದು, ಹಂಚಿಗೆ ಕಲ್ಲೊಡಿಯೋದು, ಗ್ಲಾಸಿಗೆ ಕಲ್ಲೊಡಿಯೋದು, ಹಿಂಗ್ ಮಾಡಿದಾನೀಗ. ಇದು ಎರಡನೇ ಸರಿ. ನಾವು ಮೊದ್ಲನೇ ಸರಿ ಆದಾಗ ಗೊತ್ತಾಗ್ಲಿಲ್ಲ ಯಾರು ಅಂತಂದು. ಈಗ ನಿನ್ನೆ ರಾತ್ರಿನಕ್ಕೆ ಗೊತ್ತಾಗಿದ್ದು ನಿನ್ನ ಮಗ ಮತ್ತೆ ಅವ್ನ ಗೆಳೆಯ ಅಂತಂದು. ಹಿಡ್ದಿದ್ವಿ ಕೈಯಾಗೆ, ಒಂಚೂರಾಗೆ ತಪ್ಪಿಸ್ಕೊಂಡು ಹೋಗ್ಬಿಟ್ರೆ ಕಳ್ಳನ ಮಕ್ಕಳು. ಅದಕ್ಕೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿವಿ. ಎಲ್ರಿ ನಿಮ್ಮ ಮಗ? ಅರೆಸ್ಟ್ ಮಾಡ್ಕೊಂಡು ಹೋಗ್ಬೇಕು ನಾವು, ಟೈಮ್ ಆಗ್ತಾ ಇದೆ. ಸರ ನನ್ನ ಮಗ ಸಣ್ಣವನ್ರಿ, ಅವ್ನಿಗೇನು ಗೊತ್ತಿಲ್ದೇನೆ ತಪ್ಪು ಮಾಡ್ಬಿಟ್ಟನ್ರಿ. ಅದನ್ನ ಒಂದ್ ದೊಡ್ಡದ್ ಮಾಡಕ್ ಹೋಗ್ಬೇಡ್ರಿ. ನಾವು ಊರ್ನವ್ರು ಸರಿ ಮಾಡ್ಕೊಂತೇವ್ರಿ. ಕಂಪ್ಲೇಂಟು ವಾಪಸ್ ತಗೊಳಕ್ ನಾನು ಅವ್ರ ಹತ್ರ ಮಾತಾಡ್ತೇನ್ರಿ. ದಯವಿಟ್ಟು ನೀವು ಹೋಗ್ಬಿಡ್ರಿ ಸರ. ಗೌಡ್ರೆ ಇನ್ನೊಪ್ಪಟ್ಟಿಗೆ ನನ್ನ ಮಗ ನಿಮ್ಮ ಮಗಳು ಸುದ್ದಿ ಬರಲ್ರಿ, ಹಂಗ್ ಮಾಡ್ತಾನ ನಾನು, ಅವನಿಗೆ ಬರ್ಲಿ ಅವನು ಮನೆಗೆ. ದಯವಿಟ್ಟು ಕಂಪ್ಲೇಂಟ್ ವಾಪಸ್ ತಗೊಳ್ರಿ ಗೌಡ್ರೆ. ಯಾಕ್ಲೆ ಪರಕ, ಎದಕ್ಲೆ ಪೊಲೀಸ್ನರೆಲ್ಲ ಬಂದಿದ್ದಾರೆ? ಶಾರದಕ್ಕ ನೋಡಂಗ್ರಿ ಹೇಳವ, ಹೋಗಿ ಕಂಪ್ಲೇಂಟ್ ಕೊಟ್ಟಿದ್ದಾಳೆ ನನ್ನ ಮಗನ ಮೇಲೆ. ನನ್ನ ಮಗ ಆಕಿ ಮಗಳಿಗೆ ಏನೋ ತೊಂದರೆ ಕೊಡ್ತಾನೆ ಅಂತಂದು ನೀನಾರ ಹೇಳಿ ಕಂಪ್ಲೇಂಟ್ ವಾಪಸ್ ತಗೋನಕ್ಕೆ. ಇನ್ನೊಪ್ಪಟ್ಟಿಗೆ ನನ್ನ ಮಗ ಹಂಗ್ ಮಾಡೋದಿಲ್ಲ ಕಣವ. ಇಲ್ಲ ಇಲ್ಲ, ನಾನ್ ಕಂಪ್ಲೇಂಟ್ ವಾಪಸ್ ತಗೊಳೋದಿಲ್ಲ. ಇವತ್ತು ನನ್ನ ಮನೆ ಮಾಡಿದಾನೆ, ನಾಳೆಗೆ ಇನ್ನೊಬ್ರು ಮನೆ ಮಾಡ್ತಾನೆ. ಹಿಂಗೆ ಮಾಡ್ಕೊಂತ ಹೋದ್ರೆ ಊರ್ನಾಗೆ ಜನ ಮಂದಿ ಹೆಣ್ಮಕ್ಳು ಓಡಾಡ್ಬೇಕಾ ಬೇಡ? ರೇಣವ, ಇದೊಂದ್ಸರಿ ಅವನ್ನ ಕ್ಷಮಿಸ್ಬಿಡು. ಈಗ ಹೋಗ್ಲಿ, ಏನೋ ತಿಳಿದಾರ ತಪ್ಪು ಮಾಡ್ಬಿಟ್ಟಿದ್ದಾನೆ. ನಾನು ಮಾತಾಡ್ತೀನಿ, ನಂದೇ ಜವಾಬ್ದಾರವ. ಇನ್ನೊಪ್ಪಟ್ಟಿಗೆ ಹಂಗೆಲ್ಲ ಮಾಡ್ಲಿಲ್ದಂಗೆ ನಾನೇ ನೋಡ್ಕೊಂತಾನೆ. ಇದೊಂದು ಪಟ್ಟಿಗೆ ಕ್ಷಮಿಸ್ಬಿಡವ. ಮಾಡಿದಾನೆ ತಪ್ಪು, ಇಲ್ಲ ಅಂತಂದಲ್ಲ, ಅದು ದೊಡ್ಡ ತಪ್ಪೇ, ಹಂಗ್ ಮಾಡಬಾರ್ದು. ಯಾರಾದ್ರೇನು ಕ್ಷಮಿಸ್ಬಿಡೆ ರೇಣವ. ಏನ್ರಮ್ಮ ನಿಮ್ದು ಪಂಚಾಯತ್ಗೆ? ನಾವೇನು ಇಲ್ಲಿ ಕೆಲ್ಸಲ್ದಂಗೆ ಬಂದಿದ್ದೀವಿ ನಮ್ಮ ಇಲ್ಲಿಗೆ. ನಮ್ದು ಡ್ಯೂಟಿ ಮಾಡಕ್ಕೆ ನೀವು ಬಿಡ್ಬೇಕು. ನಿಮ್ದೇ ನೀವು ಇದು ಮಾಡೋದಾದ್ರೆ ನಾವೇದಕ್ಕೆ ಬರ್ಬೇಕು ಇಲ್ಲಿಗೆ? ರೇಣವ, ಇದೊಂದ್ಸರಿ ವಾಪಸ್ ತಗೊಳ್ಳೆ, ನಾನು ಮಾತಾಡ್ತಾನೆ ನಿನ್ನ ಹತ್ರಕ್ಕೆ. ನೋಡ್ರಿ, ನನ್ನ ಹೆಂಡತಿ ಇದು ಮೊದ್ಲೇನಾಗೆ ನಿಮಗೆ ಹೇಳಿದಾಳೆ, ನಿಮ್ಮ ಮಗ ಹಿಂಗೆಲ್ಲ ಮಾಡ್ತಾನೆ ಅಂತಂದು. ನೀವು ತಿತ್ಕೊಂಡಿಲ್ದಂಗೆ ಇದು ಮಾಡಿದ್ರೆ ನಾವೇನ್ ಮಾಡೋಣ? ಪದೇ ಪದೇ ಹಿಂಗೆ ಆದ್ರೆ ನಾವೇನ್ ಜೀವನ ಮಾಡ್ಬೇಕು ಮಕ್ಕಳು ಇಟ್ಕೊಂಡು, ಹೆಣ್ಮಕ್ಳನ್ನ? ನೋಡ್ ಶಾರದಕ್ಕ, ನಾನು ನಿನ್ನ ನಂಬಿ ಇದನ್ನ ಕೇಸ್ನ ವಾಪಸ್ ತಗೊಂತಾನೆ. ಇದೇ ಫಸ್ಟ್, ಇದೇ ಲಾಸ್ಟ್ ನೋಡಿ. ಇನ್ಮೇಲೆ ಮತ್ತೆ ಇನ್ನೊಂದ್ಸರಿ ಹಿಂಗೆ ಆತು ಅಂದ್ರೆ ಮತ್ತೆ ನಾನು ಯಾವ ಕಾರಣಕ್ಕೂ ಸುಮ್ಮನೆ ಬಿಡಕ್ಕೆಲ್ಲ. ಆತ್ರೇಣವ, ನನ್ನ ಮೇಲೆ ನಂಬಿಕೆ ಇಟ್ಟು ವಾಪಸ್ ತಗೊಳ್ರಿ. ಈಗ ನಂದೇ ಎಲ್ಲ ಜವಾಬ್ದಾರಿ. ನಾನು ಮಾತಾಡ್ತಾ ಇದ್ದೀನಿ ಆ ಹುಡುಗನ ಹತ್ರಕ್ಕೆ. ಸರ ಮತ್ತೀಗ ನಾವು ಕೇಸ್ ವಾಪಸ್ ತಗೊಂತ ತಗೊಳ್ರಿ. ನಮ್ಮಿಂದ ತಪ್ಪಾತಾಳ್ರಿ ಕೊಟ್ಟದ್ದು, ನಾವೇ ಸರಿ ಮಾಡ್ಕೊಂತ ತಗೊಳ್ರಿ. ನೀವೇ ಸರಿ ಮಾಡ್ಕೊಳ್ಳೋದಾದ್ರೆ ನಮ್ದು ಯಾಕ್ರಿ ಟೈಮ್ ವೇಸ್ಟ್ ಮಾಡ್ತೀರಾ ನೀವು? ಇನ್ನೊಂದ್ಸರಿ ಹಿಂಗೆಲ್ಲ ಆದ್ರೆ ಸರಿ ಇರಲ್ಲ ನೋಡ್ರಿ.
ಬರ್ರಿ ಮತ್ತೆ ಸ್ಟೇಷನ್ಗೆ ಬಂದು ಸೈನ್ ಮಾಡಿ ವಾಪಸ್ ತಗೊಂಬರ್ರಿ ಕೇಸ್ನ. ಹ್ಞೂ ಸರ್ ಬರ್ತಾವ ತಗೊಳ್ರಿ, ನೀವು ಹೋಗಿರಿ ಬರ್ತಾವ ಹಿಂದೆನೆ. ನೋಡ್ ಪರವ, ಇದೇ ಕೊನೆ. ಮತ್ತೆ ಇನ್ನೊಂದ್ಸರಿ ಆದ್ರೆ ಮತ್ತೆ ನಾನು ಪೊಲೀಸ್ ಕಂಪ್ಲೇಂಟ್ ಕೊಡಾಳೆಯ. ಮತ್ತೆ ಅವತ್ತು ಯಾವ ಕಾರಣಕ್ಕೂ ನಾನು ವಾಪಸ್ ತಗೊಳ್ಳಲ್ಲ ನೋಡು. ಆಯ್ತು ತಗೊಳ್ಳೆ ರೇಣವ, ಇನ್ನೊಬ್ಬಟ್ಟಿಗೆ ಹಿಂಗ ಆಗ್ಲಿಲ್ದಂಗೆ ನಾನು ನೋಡ್ಕೊಂತಾನಿ. ನನ್ ಮಗ ಬರ್ಲಿ, ಅವನಿಗೆ ಹೇಳ್ತಾನೆ ನನ್ನ ಬುದ್ಧಿ ಹೋದವ.